ನಾವು ಬರೋಕ್ಕಿಂತ ಮುಂಚೆ ತುಂಬ ಕಷ್ಟದಲ್ಲಿದ್ವಿ. ನಮಗೆ ಬೇರೆಯವರಿಂದ ನಮಗೆ ಈ ದೇವಸ್ಥಾನ ಗೊತ್ತಾಗಿತ್ತು. ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ನಾವು ತುಂಬ ಇಂಪ್ರೂವ್ ಆಗಿದ್ದೀವಿ. ಫಸ್ಟ್ ಟೈಮು ನಾನು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದ್ಕಿಂತ ನಾನು ಪ್ರೀತಿಸೋ ಹುಡುಗಿ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಂಡಿದ್ದೆ ಅವಳ ಹತ್ರ. ಅವಳನ್ನ ಮದುವೆ ಆಗ್ತೀನ ಅಂತ ನಾನು ಒಂದು ಸರಿ ಕೇಳ್ಕೊಂಡಿದ್ದು, ದೇವರು ಹ್ಞೂ ಅಂತ ಹೇಳಿದೆ. ಸಮಸ್ಯೆ ಅಂತಂದರೆ ಮನೆಯಲ್ಲಿ ಅಶಾಂತಿ ಇತ್ತು, ಆಮೇಲೆ ಮಗಳು ವಿದ್ಯಾಭ್ಯಾಸ ಒಂದಿತ್ತು, ಮಗನ ಮದುವೆ ಒಂದಿತ್ತು, ಎಲ್ಲ ನೆರವೇರಿದೆ ಸರ್. ಅದರಲ್ಲಿ ಏನು ತೊಂದರೆ ಇಲ್ಲ. ಮತ್ತು ಮನೆಯವ್ರಿಗೆ ಆರೋಗ್ಯ ಆವಾಗವಾಗ ಕೈ ಕೊಡ್ತಾಯಿತ್ತು. ಆರೋಗ್ಯದ್ದು ಏನು ತೊಂದರೆ ಇಲ್ಲ. ಮನಸ್ಸಿಗಂತೂ ತುಂಬ ಶಾಂತಿ ಇದೆ. ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಬಂದು ಆ ಮೂರ್ತಿಗೆ ಅಭಿಷೇಕ ಮಾಡಿದ್ರು. ಇಡಿ ಕೇಸ್ ಇತ್ತು. ಆ ಇಡಿ ಕೇಸ್ ಇರಬೇಕಾದ್ರೆ ಇಡಿ ಕೇಸಿಂದ ಬರೋಕ್ಕಿಂತ ಮುಂಚಿತವಾಗಿ ಬಂದು ಶ್ರೀ ಕ್ಷೇತ್ರಕ್ಕೆ ಬಂದು ತಾಯಿ ಹತ್ರ ಸಂಕಲ್ಪ ಮಾಡ್ಕೊಂಡು ಹೋದರು. ಅವ್ರಿಗೆ ಇಲ್ಲಿಂದ ಹೋದ್ಮೇಲೆ ಇಡಿ ಕೇಸಿಂದ ರಿಲೀಫ್ ಹಾಕುವಂಥ ಒಂದು ಸಂದರ್ಭ ಆಗ್ತು. ಫಿಫ್ಟೀನ್ ಇಯರ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಆವಾಗ ನಮ್ಗೆ ಕಷ್ಟ ಅಂದಾಗ ತಾಯಿ ಕೈ ಹಿಡಿದು ಇವತ್ತಿನವರೆಗೂ ಮನೆ ಕಟ್ಟೋ ವಿಷಯದಲ್ಲಾಗ್ಬೋದು, ಮತ್ತು ಹಣಕಾಸು ವಿಷಯದಲ್ಲಾಗ್ಬೋದು, ಕೆಲಸ ಕಾರ್ಯದಲ್ಲಾಗ್ಬೋದು, ಎಲ್ಲನೂ ಒಳ್ಳೇದು ಮಾಡಿಕೊಟ್ಟಿದ್ದಾಳೆ. ವಧು ವಿಷಯದಲ್ಲೂ ಅಷ್ಟೇ 5 ವರ್ಷದಿಂದ ಶ್ರಮ ಪಟ್ಟಿದ್ದಕ್ಕೆ ಈಗ ಈ ತಿಂಗಳಲ್ಲಿ ಮದುವೆ ಆಯಿತು. ಜೋಡಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀವಿ. ಬಟ್ ಇಲ್ಲಿ ಬಂದವ್ರಿಗೆ ಕಷ್ಟ ಅಂದವ್ರಿಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾಳೆ. ನಂಬಿಕೆ ಭಕ್ತಿ ಇರಬೇಕು. ನಮಗೂ ಅಲ್ಲಿ ಮುಂಚೆ ನಮಗೂ ತುಂಬ ಕಷ್ಟ ಇತ್ತು ಆರೋಗ್ಯದಲ್ಲಿ. ಸ್ವಲ್ಪ ಇಲ್ಲಿ ಬಂದ ಮೇಲೆ ನಮಗೂ ತುಂಬ ಒಳ್ಳೆಯದಾಗಿದೆ. ಬಸಪ್ಪ ಒಂದ್ಸತಿ ನಮ್ಮ ಕರ್ಕೋದ ಮೇಲೆ ನಮಗೆ ತುಂಬ ಅನುಕೂಲ ಆಗೋದು. ಚೆನ್ನಾಗಿದ್ದೀವಿ, ಆರೋಗ್ಯದೆಲ್ಲ ಚೆನ್ನಾಗಿದ್ದೀವಿ. ನಮ್ಮ ವ್ಯಾಪಾರದಲ್ಲೆಲ್ಲ ಚೆನ್ನಾಗಿದೆ. ನಮಗೆ ಆರೋಗ್ಯದಲ್ಲಿ ಬರೀ ಒಬ್ಬರಾಯ್ತು ಹಾಸ್ಪಿಟ್ಲಿಗೆ ತೋರಿಸ್ತೀನಿ 3 ತಿಂಗಳಿಗೆ 6 ತಿಂಗಳಿಗೆ. ಆಮೇಲೆ ತಿರುಗಿ ಒಂದ್ಸತಿ ಇಲ್ಲಿ ಬಂದು ನೋಡಿದ್ಮೇಲೆ ಮೊಬೈಲೆಲ್ಲ ನೋಡಿದ್ಮೇಲೆ ಹೋಗಲೇಬೇಕು ಅನ್ಸ್ಬಿಟ್ಟು ಆಮೇಲೆ ಇಲ್ಲಿ ಬಂದ ಮೇಲೆ ತುಂಬ ಅನುಕೂಲ ಆಯಿತು. ಆಮೇಲೆ ಇನ್ನೊಂದು ಸತಿ 2ನೇ ಸತಿ ಬಂದಾಗ ಒಂದು ಸತಿ ಎದ್ದು ಕರೆಸಲೇಬೇಕು ಅಂದ್ಬಿಟ್ಟು ಕೇಳ್ಕೊಂಡು ಆಯ್ತು ಬರ್ತೀವಿ ಅಂತಂದರು. ಆಮೇಲೆ ಇನ್ನೊಂದು ಸತಿ ಬಂದು ಕರ್ಕೋದ್ಮೇಲೆ ಪಾದ ಪೂಜೆ ಮಾಡಿದೆ. ಮನೇಲಿ ಪಾದ ಪೂಜೆ ಮಾಡಿದ್ಮೇಲೆ ತುಂಬ ಒಳ್ಳೆಯದಾಗಿದೆ ನಮಗೆ. ಪಾನಿಪುರಿ ಹಬ್ಬ ಒಂದು ಸ್ವಲ್ಪ ದೃಷ್ಟಿ ಕಮ್ಮಿ ಇತ್ತು. ಸ್ವಲ್ಪ ಎಲ್ಲ ಕಡೆ ಹೋಗಿ ಸುತ್ತಿದ್ದು. ಅಲ್ಲೂ ಅಂದರೆ 2 ದಿನ 3 ದಿನ ಮಾತ್ರ ಕಮ್ಮಿ ಆಯಿತು, ನಡೀತಿತ್ತು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಈಗ ದುಡ್ಡು ಕಷ್ಟದಲ್ಲೆಲ್ಲ ಪರವಾಗಿಲ್ಲ. ಒಂದು ಸೈಟ್ ತಗೊಂಡಿದ್ದೀವಿ, ಈಗೊಂದು ಕಾರ್ ತಗೊಂಡಿದ್ವಿ. ಒಟ್ಟು ಅನುಕೂಲ ಆಗಿದ್ದೀವಿ, ಚೆನ್ನಾಗಿ ಪರವಾಗಿಲ್ಲ. ಮೊದಲು ನಾವು ತುಂಬ ಕಷ್ಟದಲ್ಲಿದ್ವಿ. ಅವಾಗ ಬಂದಾಗ ನಮಗೆ ಬೇರೆಯವ್ರ ಮುಖಾಂತರ ಈ ದೇವಸ್ಥಾನ ಗೊತ್ತಾಗಿದ್ದು. ಬೇರೆಯವ್ರ ಮುಖಾಂತರ ಬಂದು ನಾವು ದೇವಸ್ಥಾನದಲ್ಲೆಲ್ಲ ನೋಡ್ಕೊಂಡು ಹೋಗಾದ್ಮೇಲೆ ಬಸವನ ಹತ್ರ ಒಂದು ಬೇಡಿಕೆ ಇಟ್ಟಿದ್ವಿ, ತೀರಿಸ್ಕೊಟ್ಟಿದ್ದಾರೆ. ಆರಾಮಾಗಿ ಬಂದು ಈ ದೇವರಲ್ಲಿ ಏನೇ ಬೇಡ್ಕೊಂಡ್ರು ಪಕ್ಕ ನೆರವೇರಿಸ್ಕೊಡುತ್ತೆ ದೇವರು. ಈ ದೇವ್ರನ್ನ ನಂಬಿ ಬಂದವ್ರನ್ನ ಯಾರನ್ನೂ ಕೈ ಬಿಡಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನದ ಮಹಿಮೆ, ತುಂಬ ಚೆನ್ನಾಗಿದೆ. ತಾಯಿ ಯಾರ ಕೈಯೂ ಬಿಡಲ್ಲ, ಬರ್ಬೋದು ನಂಬ್ಕೊಂಡು. ಬಸವಣ್ಣನೂ ಅಷ್ಟೇ. ಬಸವಣ್ಣನೂ ನಿಮ್ಗೆ ಏನೇ ಅರಿಸ್ಕೊಂಡು ಬಂದು ನೀವು ಪಾದ ಕೊಟ್ಟರು ದೇವರು ಯಾವಾಗ ನಿಮಗೆ ಪಾದ ಕೊಡ್ತಾನೋ ಆಗ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತಲೇ ಅರ್ಥ. ಯಾರು ಬೇಕಾದರೂ ನಂಬಿ ಈ ದೇವಸ್ಥಾನಕ್ಕೆ ಬರ್ಬೋದು. ಎಷ್ಟು ಪವರ್ಫುಲ್ ಇದೆ ಅಂತ ಅನ್ಸುತ್ತೆ. ತುಂಬ ಪವರ್ಫುಲ್, ಸ್ಟ್ರಾಂಗ್ ದೇವರಿದು. ನಾವು ಬಂದಾಗ್ಲೂ ಏನೋ ಅಂದ್ಕೊಂಡಿದ್ವಿ, ಏನೋ ಬಸವ ಇದೆ, ದೇವ್ರ ಇದೆ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಅಂದ್ಕೊಂಡು ಬಂದಿದ್ದಕ್ಕಿಂತ ಜಾಸ್ತಿನೇ ಕೊಟ್ಟಿದೆ ನಮಗೆ ದೇವರು. ತುಂಬ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಾವು ತುಂಬ ಚೆನ್ನಾಗಿದ್ದೀವಿ. ಯಾರು ಬೇಕಾದರೂ ನಂಬಿ ಈ ದೇವಸ್ಥಾನಕ್ಕೆ ಬರ್ಬೋದು. ಅಲ್ಲಿ ಬಂದಂಥ ಭಕ್ತರಿಗೆ ಹರಿಸುವಂಥ ಮಹಾತಾಯಿ, ನಮ್ಮ ನಾಡಿನ ಅಧಿದೇವತೆ ಶಕ್ತಿ ದೇವತೆ ಅಂತ ಮಹಾತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಭಕ್ತರಿಗೆ, ಕ್ಷೇತ್ರಕ್ಕೆ ಬಂದಂಥ ಪ್ರತಿಯೊಬ್ಬರು ಭಕ್ತರಿಗೂ ಸಿಕ್ಕುವಂಥದ್ದು ಅವಕಾಶ ಇರುವಂಥದ್ದು. ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಬಂದಂಥ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಕೋರಿಕೆ, ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವಿ ಹತ್ರ ಸಂಕಲ್ಪ ಮಾಡ್ತಾರೆ. ದೇವಿ ಹತ್ರ ಸಂಕಲ್ಪ ಮಾಡಿ, ನಮ್ಮ ಮೂಲತಃ ಹಳೇ ಬಸವಣ್ಣವರು ಈ ಕ್ಷೇತ್ರದ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಬಂಧಮಾನ ಬಲಕ್ಕೆ ಹಳೇ ಬಸವಣ್ಣವರು ಒಂದು ಕಾರಣ. ಅವರ ಗದ್ದಿಗೆ ಹತ್ರ 7 ಸುತ್ತು ಪ್ರದಕ್ಷಿಣೆ ಹಾಕಿ ಒಂದು ಕಾಯಿ ಕಟ್ತಾರೆ. ಆ ಕಾಯಿ ಕಟ್ಬಿಟ್ಟು ಅವ್ರ ಮನಸ್ಸಲ್ಲಿ ಏನಿದೆ ಸಂಕಲ್ಪ ಇದ್ದರೆ ಸಂಕಲ್ಪ ಮಾಡ್ಕೊ ಹೋಗ್ತಾರೆ. ಮತ್ತೆ ಬಂದು ಆ ಸಂಕಲ್ಪ ಈಡೇರಾದ್ಮೇಲೆ ಬಂದು ಆ ಸಂಕಲ್ಪದಲ್ಲಿ ತಾಯಿ ಬಂದು ಸೇವೆ ಮಾಡ್ಕೊ ಹೋಗ್ತಾರೆ. ಈ ಕ್ಷೇತ್ರ ಒಂದು 3 ವರ್ಷಗಳಿಂದ ಮತ್ತೊಂದು ಗರಿಗೇರಿರುವಂಥದ್ದು. ವಿಶ್ವದ ಅತಿ ಎತ್ತರವಾದಂಥ ಪಂಚಲೋಹದ ಚಾಮುಂಡೇಶ್ವರಿ ಮೂರ್ತಿ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ಒಂದು ಕ್ಷೇತ್ರ. ದೇಶ ವಿದೇಶಗಳಲ್ಲೂ ಹೆಸರು ಮಾಡಿರುವಂಥ ಒಂದು ಕ್ಷೇತ್ರ. ವಿದೇಶದಲ್ಲೂ ತನ್ನ ಭಕ್ತರುಗಳನ್ನು ಕೈ ಬೀಸಿ ಸೆಳಿತಾ ಇರುವಂಥ ಮಹತಾಯಿಯ ಒಂದು ಮೂರ್ತಿ. ಸರಿಸುಮಾರು 35,000 kgಗಳ ತೂಕದಲ್ಲಿರುವಂಥ ವಿಶ್ವದ ಅತಿ ಎತ್ತರವಾದ ಪಂಚಲೋಹದ ಮೂರ್ತಿ ಅಂತ ಹೆಗ್ಗಳಿಕೆಗೆ ಭಕ್ತರ ಒಂದು ಸೇವೆ ಮಾಡ್ತಾ ಇರೋಂಥದ್ದು. ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಏನು ಮಾಡಿವಪ್ಪ ಅಂದರೆ, ಸಪ್ತ ನದಿಗಳ ನೀರು, ಸಪ್ತ ಸರೋವರಗಳ ನೀರು, ಸಪ್ತ ಪುಣ್ಯ ನದಿಗಳ ನೀರು ಮತ್ತು ಸಪ್ತ ನದಿಗಳ ಉಗಮ ಸ್ಥಾನದ ನೀರು, ಇದೇ ರೀತಿ 77 ಪುಣ್ಯಕ್ಷೇತ್ರಗಳ ನೀರನ್ನು ತಂದು ದೇವಿ 2 ಪಾದದ ಕೆಳಬದಿಯಲ್ಲಿ 2 ಅಡಿ ಅಗಲ 2 ಅಡಿ ಗುಂಡಿ ತೆಗ್ದು 108 ಗಿಡಮೂಲಿಕೆಗಳನ್ನು ಹಾಕಿ
ದೇವಿಯ ಪ್ರತಿಷ್ಠಾಪನೆ ಮಾಡಿರೋದು. ಯಾಕೆಂದರೆ ಭಕ್ತರ ಒಂದು ಏನೇ ಒಂದು ಕೋರಿಕೆಗಳನ್ನು ತಾಯಿ ಹತ್ರ ತಂದಿಟ್ಟರೆ ತಾಯಿ ಮಕ್ಕಳಿಗೆ ಏನೂ ಇಲ್ಲ ಅಂತ, ಏನೇ ಕೇಳೋದು ಮಕ್ಕಳಿಗೆ ಏನೂ ಇಲ್ಲ ಅಂತಾರೋ ಅದೇ ರೀತಿ ತಾಯಿ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡಿರೋ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿರೋದು. ಮನೆ ಏಳಿಗೆ ಒಂಚೂರು ಆಗಿರಲಿಲ್ಲ. ಮೊದಲು ಏಳಿಗೆ ಒಂಚೂರು ಆಯ್ತಾನೆ ಇರಲಿಲ್ಲ. ಯಾವ್ದು ನಾವು ಎಲ್ಲಿ ಯಾವ ದೇವ್ರಿಗೆ ಹೋದ್ರು ಯಾವ ದೇವ್ರು ಮಾಡಿದ್ರು ಏಳಿಗೆನೇ ಆಯ್ತಿರಲಿಲ್ಲ. ಇಲ್ಲಿ ಬಂದು ಅಮ್ಮನ ನಂಬಿದ ಮೇಲೆ ಎಲ್ಲವನ್ನು ತೀರಿಸ್ಕೊಂಡು ಅಮ್ಮ ಏಳಿಗೆ ಆಗೋ ಥರ ಮಾಡೋಳೆ. ತುಂಬ ಒಳ್ಳೇದು ಮಾಡಿದ್ದಾರೆ. ಟೈಮು ನನಗೆ ನಾನು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳೋದ್ಕಿಂತ ನಾನು ಪ್ರೀತಿಸೋ ಹುಡುಗಿ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಂಡಿದ್ದೇನೆ ಅವಳ ಹತ್ರ. ಅವಳನ್ನ ಮದುವೆ ಆಗ್ತೀನ ಅಂತ ನಾನು ಒಂದು ಸರಿ ಕೇಳ್ಕೊಂಡಿದ್ದು, ದೇವರು ಹ್ಞೂ ಅಂತ ಹೇಳಿದೆ. ಮದುವೆ ಆಗ್ತೀನಂತ ಒಂದು ಭರವಸೆ ನನ್ನಲ್ಲಿದೆ. ಬಟ್ ಆ ತಾಯಿ ನೆರವೇರಿಸಿ ಬೇಗ ಮದುವೆ ಮಾಡಿಸೋರು ಸಾಕು ಅಂತ ನಾನು ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, 100% ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಅವಳ ಮನಸ್ಸಲ್ಲಿ ಏನಿದೆ ನಮ್ಮ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ತಾಯಿ ಏನಂತ ಹೇಳಿದಲ್ಲ ಬಂದ ಮೇಲೆ ನಮಗೆ ತುಂಬ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ಆಮೇಲೆ ಈ ಕ್ಷೇತ್ರ ಅಂತೂ ಇಲ್ಲಿ ಬಂದರೆ ನಮ್ಮ ಕಷ್ಟ ಕಾರ್ಪಣ್ಯ ಏನಿದ್ರೂ ಹೊರ್ಟೋಗುತ್ತೆ. ಆಮೇಲೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಹ್ಯಾಪಿನೆಸ್ ಇಲ್ಲಿ ಬಂದರೆ. ಅದ್ರ ಬಂದ ಮೇಲೆ ನಮಗೆ ತುಂಬ ಅನುಕೂಲ ಆಗಿದೆ, ಒಳ್ಳೆಯದಾಗಿದೆ. ಆಮೇಲೆ ಈ ಕ್ಷೇತ್ರ ಅಂತೂ ಇಲ್ಲಿ ಬಂದರೆ ನಮ್ಮ ಕಷ್ಟ ಕಾರ್ಪಣ್ಯ ಏನಿದ್ರೂ ಹೊರ್ಟೋಗುತ್ತೆ. ಆಮೇಲೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಹ್ಯಾಪಿನೆಸ್ ಇಲ್ಲಿ ಬಂದರೆ. ಇಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಒತ್ತಿ ಬಂದಂಥ ಭಕ್ತರಿಗೆ ದೇವಿಯ ಅರಸಿ ಆಶೀರ್ವಾದ ಮಾಡಾಡೆ ಹೊರತು ಮಕ್ಕಳ ಸಮಸ್ಯೆ ಆಗ್ಬೋದು, ಆರೋಗ್ಯದ ವಿಚಾರ ಆಗ್ಬೋದು, ಕೋರ್ಟ್ ವ್ಯಾಜ್ಯಗಳಾಗ್ಬೋದು, ವಿದೇಶಕ್ಕೆ ಹೋಗಿ ನಾನು ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡಬೇಕು, ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅನ್ನೋ ಸಂದರ್ಭ ಆಗ್ಬೋದು, ಇನ್ನಿಂಥ ಹಲವಾರು ಸಮಸ್ಯೆಗಳಿಗೆ ದೇವಿ ಹತ್ರ ಬಂದು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ದೇವಿ ಆಶೀರ್ವಾದ ಪಡ್ಕೊ ಹೋಗ್ತಾರೆ. ನಮ್ಮ ಈಗಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಬಂದು ಆ ಮೂರ್ತಿಗೆ ಅಭಿಷೇಕ ಮಾಡಿದ್ರು. ಇಡಿ ಕೇಸ್ ಇತ್ತು. ಆ ಇಡಿ ಕೇಸ್ ಇರಬೇಕಾದ್ರೆ ಇಡಿ ಕೇಸಿಂದ ಬರೋಕ್ಕಿಂತ ಮುಂಚಿತವಾಗಿ ಬಂದು ಶ್ರೀ ಕ್ಷೇತ್ರಕ್ಕೆ ಬಂದು ತಾಯಿ ಹತ್ರ ಸಂಕಲ್ಪ ಮಾಡ್ಕೊಂಡು ಹೋದರು. ಅವ್ರಿಗೆ ಇಲ್ಲಿಂದ ಹೋದ್ಮೇಲೆ ಇಡಿ ಕೇಸಿಂದ ರಿಲೀಫ್ ಹಾಕುವಂಥ ಒಂದು ಸಂದರ್ಭ ಆಗ್ತು. ಅದೊಂದೇ ಅಂತಲ್ಲ, ಅದು ಒಂದು ಹಲವಾರು ಚಿತ್ರನಟರುಗಳು ಬಂದವರೆ, ರಾಜಕಾರಣಿಗಳು ಬಂದವರೆ, ಮತ್ತು ಪ್ರತಿನಿತ್ಯ ಸಾವಿರಾರು ಜನಗಳು ಬಂದು ಹೇಳ್ತಾ ಇರ್ತಾರೆ ನನಗೇನು ಹೋಗಿದೆ, ನನಗೆ ಒಳ್ಳೇದಾಯಿತು ಅನ್ನೋದು. ಇದು ಓಪನ್ ಚಾಲೆಂಜು. ಏನಪ್ಪ ಅಂದರೆ ಯಾರ ಹತ್ರನೂ ಏನೂ ಕೇಳೋಲ್ಲ. ಇಲ್ಲಿ ಭಕ್ತಿ, ಅವ್ರ ಭಕ್ತಿಯಿಂದ ಕಾಣಿಕೆ ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು. ಅವ್ರ ಪ್ರೀತಿನ ಏನು ಬೇಕಾದ್ರೂ ಮಾಡ್ಬೋದು ಅಷ್ಟೇ. ನೀವು ಈ ಸೇವೆ ಮಾಡಿ, ನೀವು ಆ ಸೇವೆ ಮಾಡಿ, ನೀವು ಇಷ್ಟು ಸಾವಿರ ಖರ್ಚು ಮಾಡಿ, 2,000 ಖರ್ಚು ಮಾಡಿ ಅಂತ ಯಾರು ಏನು ಹೇಳಲ್ಲ. ಮದ್ದಿಲ್ಲಿ ಯಾರೇ ಬಂದರೂ ಹೇಳೋದೇನು ಒಂದೇ ಅಂದರೆ ಹೋಗಿ ಪ್ರಸಾದ ಮಾಡಿ, ದಾಸೋಹಕ್ಕೆ ಹೋಗಿ ಊಟ ಮಾಡಿ, ಇದು ಮಾಡಿ ಅಂತ ಹೇಳ್ಯಾರೆ ಹೊರತು ಬೇರೆದು ಯಾವುದು ಹಣಕಾಸಿನ ಸಂದರ್ಭ ಅದು ಇದು ಅಂತ ಯಾರು ಬೇಕಾದ್ರೂ ಕೇಳ್ಬೋದಿದ್ದ. ಇಲ್ಲ ನನ್ನ ಹತ್ರ ಕೇಳಿದ್ರು, ನನ್ನ ಹತ್ರ ಇಷ್ಟು ಸಾವಿರ ಕೇಳಿದ್ರು, 2,000 ಕೇಳಿದ್ರು, ನನ್ನ ಹತ್ರ ಈಸ್ಕೊಂಡ್ರು, ಆ ಪೂಜೆ ಮಾಡಿಸೋರು ಈ ಪೂಜೆ ಮಾಡಿಸೋದ್ರು ಅನ್ನೋಂಥ ಸಂದರ್ಭ ಇದ್ರೆ ಬೇಕಾದ್ರೆ ಹೇಳ್ಬೋದು. ಈ ಕ್ಷೇತ್ರಕ್ಕೆ ನಮ್ಮ ರಾಜ್ಯ ಅಲ್ಲ, ಹೊರ ರಾಜ್ಯಗಳಲ್ಲ, ಅಂತಾರಾಜ್ಯದಲ್ಲೂ ಸುಧಾ ಈ ಕ್ಷೇತ್ರದಲ್ಲಿ ಭಕ್ತರವ್ರೆ. ಈ ತಾಯಿ ಆಶೀರ್ವಾದ, ಬಸವಪ್ಪನವರ ಆಶೀರ್ವಾದದಿಂದ ಹೊರ ದೇಶದಲ್ಲಿ, ವಿದೇಶದಲ್ಲಿ, ಕೆನಡಾ ಆಗ್ಬೋದು, ಜರ್ಮನ್ ಆಗ್ಬೋದು, ಜಪಾನ್ ಆಗ್ಬೋದು, ತಿರ್ಗಿ ಅಲ್ಲಿಂದ ಬಂದು ಅಬಿದೋಬಾಯ್ ಆಗ್ಬೋದು, ಈ ಥರ ಎಲ್ಲ ದೇಶದಲ್ಲೂ ಈ ಕ್ಷೇತ್ರದಂಥ ಭಕ್ತರುಗಳವ್ರೆ. ಅವ್ರು ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತಾ ಸಂದರ್ಭದಲ್ಲಿ ಬರ್ತಾರೆ, ಅವ್ರ ಕೈಲಾದಂಥ ಒಂದು ಸೇವೆ ಮಾಡ್ತಾರೆ, ಹೋಗ್ತಾರೆ. ಅದೊಂದು. ಮತ್ತು ಎರಡನೇದೇನಪ್ಪ ಅಂದರೆ ತಮಿಳ್ನಾಡು ಆಗ್ಬೋದು, ಕೇರಳ ಆಗ್ಬೋದು, ಆಂಧ್ರ ಆಗ್ಬೋದು, ಮಹಾರಾಷ್ಟ್ರ ಆಗ್ಬೋದು, ಈ ಥರ ಹೊರ ರಾಜ್ಯದಲ್ಲೂ ಭಕ್ತರುಗಳವ್ರೆ. ಅದರಲ್ಲಿ ತುಂಬ ಜಾಸ್ತಿ ಭಕ್ತರು ಇರೋದು ಅಂದರೆ ತಮಿಳ್ನಾಡಿನವರು, ಕೃಷ್ಣಗಿರಿ ಕಡೆಯವರು ತುಂಬ ಹೊರ ರಾಜ್ಯದಲ್ಲಿರೋಂಥ ತುಂಬ ಭಕ್ತರುಗಳು, ಹಳ್ಳಿನೇ ಭಕ್ತರುಗಳು ಈ ದೇವಿಗೆ ಆಶೀರ್ವಾದಕ್ಕೋಸ್ಕರ, ಬಸವಪ್ಪನವರ ಆಶೀರ್ವಾದಕ್ಕೋಸ್ಕರ ಬರುವಂಥ ದಾರಿ ಐತೆ. ಈ ಕ್ಷೇತ್ರಕ್ಕೆ ಬರೋದಾದ್ರೆ ವೀಕ್ಷಕರು ಹೇಗೆ ಬರೋದು, ಅದ್ರ ಬಗ್ಗೆ ರೂಟು ಮತ್ತು ಈ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಬೆಂಗಳೂರಿಂದ ಏನಾರ ಬರಬೇಕು ಅಂದರೆ ಮೈಸೂರು ರೋಡು, ಬೆಂಗಳೂರು ಮೈಸೂರು ಮಾರ್ಗವಾಗಿ ಬಂದರೆ ಚನ್ನಪಟ್ಟಣ, ರಾಮನಗರ ಚನ್ನಪಟ್ಟಣ ಬರಬೇಕು. ಚನ್ನಪಟ್ಟಣ ಕೋಲ್ಟ್ ಐತೆ, ಆ ಕೋಲ್ಟಿಂದ ರೈಟಿಗೆ ತಗೋಬೇಕು. ಅಲ್ಲಿಂದ 15 ಕಿಲೋಮೀಟ್ರು. ಇಲ್ಲ KSRTC ಬಸ್ ಸಿಗ್ತವೆ, ಅಲ್ಲಿಂದ ಗೌಡಗೆರೆ ಅಂದರೂ ಸಾಕು, ಯಾರು ಬೇಕಾದ್ರೂ ಹೇಳ್ತಾರೆ. ಮೈಸೂರು ಕಡೆಯಿಂದ ಏನಾರ ಬರ್ತೀವಿ ಅಂದರೆ ಮೈಸೂರು ತುಮಕೂರು ರಸ್ತೆ ಮಾರ್ಗವಾಗಿ ಮಲ್ಲನಕುಪ್ಪೆ ಗೇಟು, ಮೈಸೂರು, ಮಂಡ್ಯ, ಮದ್ದೂರು, ಶಿವಪುರ, ಅಲ್ಲೊಂದು ಅಡಿಗಾಸ್ ಹೋಟ್ಲು ಸಿಗ್ತದೆ. ಅಡಿಗಾಸ್ ಹೋಟ್ಲ್ ಹತ್ರ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಕೆಸ್ತೂರು, ಮಲ್ಲನಕುಪ್ಪೆ ಗೇಟು, ಅಲ್ಲಿ ಬಂದು ಇಳ್ಕೊಂಡ್ರೆ ಅಲ್ಲಿಂದ 4 ಕಿಲೋಮೀಟ್ರ್. ಮತ್ತು ಬಸ್ಸು, ಆಟೋ ವ್ಯವಸ್ಥೆ ಇರ್ತದೆ. ಉತ್ತರ ಕರ್ನಾಟಕ, ಹುಬ್ಳಿ, ಧಾರವಾಡ, ರಾಯಚೂರು ಆ ಕಡೆ ಬಂದು ಬರೋರು ಅಂತಾರೆ ತುಮಕೂರು ಕಡೆಯಿಂದ ಬರಬೇಕು ಅಂದರೆ ತುಮಕೂರಿಗೆ ಬರಬೇಕು. ತುಮಕೂರು ಬಂದು ತುಮಕೂರಿಂದ ಮೈಸೂರು ರಸ್ತೆಗೆ ಬರಬೇಕು ಅವರು. ತುಮಕೂರು, ಕುಣಿಗಲ್ಲು, ಹುಲಿದುರ್ಗ, ಹುಲಿಯಿಂದ ಮತ್ತೆ ಮಲ್ಲನಕುಪ್ಪೆ ಗೇಟು ಬಂದರೆ ಅಲ್ಲಿಂದ 4 ಕಿಲೋಮೀಟ್ರು. ಮಾಮೂಲಿ ಆಟೋ, KSRTC ಬಸ್ಗಳು ಸಿಗ್ತವೆ, ಬರುವಂಥ ಸಂದರ್ಭ ಐತೆ. ಉಳ್ಕೊಳ್ಳೋ ವ್ಯವಸ್ಥೆನ ಐತೆ. ಊಟದ ಯಾವುದೇ ಸಂದರ್ಭದಲ್ಲಿ ಬಂದರೂ ಯಾವುದೇ ನಿಗದಿ ಇಲ್ಲದೇ, ಯಾವುದೇ ಸಮಯ ಇಲ್ಲದೇ ದಾಸೋಹದ ವ್ಯವಸ್ಥೆ ಖಂಡಿತ ಕೊಡ್ತಾರೆ.